ಕೆ-ಸೆಟ್ ಅಂದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಸಿದ್ಧತೆ ಹೇಗಿದೆ. ಪರೀಕ್ಷಾ ದಿನದಂದು ಯಾವುದೇ ಗೊಂದಲ ಇಲ್ಲದೆ ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸೋಕೆ ಬೇಕಾದ ಪ್ರಮುಖ ಹಂತಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. KSET ಪರೀಕ್ಷೆ ಅಂದಾಗ ಅದರದೇ ಆದ ಕೆಲವು ನಿಯಮಗಳಿರುತ್ತವೆ. ಕೆಲವೊಮ್ಮೆ ಇವು ಗೊಂದಲ ಅನಿಸ್ಬೋದು, ಆದರೆ ಆ ಚಿಂತೆ ಬೇಡ. ಈ ವಿವರಣೆಯ ಮೂಲಕ ಪ್ರತಿಯೊಂದು ನಿಯಮವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಪರೀಕ್ಷೆ ದಿನ ಯಾವುದೇ ಗಡಿಬಿಡಿ ಇಲ್ಲದೆ ಪೂರ್ತಿ ಆತ್ಮವಿಶ್ವಾಸದಿಂದ ಎದುರಿಸೋಕೆ ಬೇಕಾದ ಆ ಪ್ರಮುಖ ಹಂತಗಳು ಯಾವುವು ಅಂತ ನೋಡೋಣ. ಸರಿ, ಮೊದಲನೇ ಮತ್ತು ಎಲ್ಲದಕ್ಕಿಂತ ಪ್ರಮುಖವಾದ ಹಂತ ಅಂದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು. ಇದನ್ನ ಯಾವುದೇ ತೊಂದರೆ ಇಲ್ಲದೆ ಸರಿಯಾಗಿ ಮಾಡೋದು ಹೇಗೆ ಅಂದ ಈಗ ತಿಳಿಯೋಣ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ತುಂಬಾನೇ ಸರಳ. ಅರ್ಜಿಯಲ್ಲಿ ಕೊಟ್ಟಿರುವ ಹಾಗೆ ಹೆಸರಿನ ಮೊದಲ 4 ಅಕ್ಷರಗಳನ್ನ ಎಂಟರ್ ಮಾಡಬೇಕು. ಒಂದು ವೇಳೆ SC ವರ್ಗದ ಅಭ್ಯರ್ಥಿಗಳಾಗಿದ್ರೆ ಅಪ್ಲಿಕೇಶನ್ನಲ್ಲಿ ಯಾವ ಟೈಪ್ ಅಂತ ಕೊಟ್ಟಿದ್ರಿ ಅಂದ್ರೆ A, B ಅಥವಾ C ಅದನ್ನೇ ಆಯ್ಕೆ ಮಾಡಬೇಕು ಅಷ್ಟೇ. ಆಮೇಲೆ ಸುಲಭವಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ ಒಂದು ಪ್ರಿಂಟ್ ತಗೊಳ್ಳಿ. ಒಂದು ವೇಳೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡೋದು? ಕೆಲವೊಮ್ಮೆ ತಾಂತ್ರಿಕ ಸಮಸ್ಯೆಗಳು ಬರ್ಬೋದು. ಹಾಗಾದಾಗ ಎದುರಾಗುವ ಸಾಮಾನ್ಯ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಈಗ ನೋಡೋಣ. ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ವಾ? ಇದು ಕೆಲವರಿಗೆ ಆಗೋ ಸಮಸ್ಯೆ. ಗಾಬರಿ ಪಡೋದು ಬೇಡ. ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ಏನು ಎರಡನ್ನೂ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಮೊದಲು 2 ಮುಖ್ಯವಾದ ವಿಷಯಗಳನ್ನ ಚೆಕ್ ಮಾಡಬೇಕು. ಒಂದು, ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್. ಅರ್ಜಿಯಲ್ಲಿ SSLC ಅಂಕಪಟ್ಟಿಯ ಪ್ರಕಾರ ಹೇಗೆ ಕೊಟ್ಟಿದ್ರಿ ಅದೇ ರೀತಿ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಎರಡನೆಯದು, ಪಾವತಿ ಸ್ಥಿತಿ ಅಂದ್ರೆ ಪೇಮೆಂಟ್ ಸ್ಟೇಟಸ್. ಪೋರ್ಟಲ್ನಲ್ಲಿ ಪಾವತಿ ಯಶಸ್ವಿ ಅಂತ ತೋರಿಸ್ತಿದ್ಯಾ ಅಂತ ಒಮ್ಮೆ ಪರಿಶೀಲಿಸಿ. ಸರಿ, ಈ 2 ವಿಷಯಗಳನ್ನ ಚೆಕ್ ಮಾಡಿದ್ಮೇಲೂ ಸಮಸ್ಯೆ ಬಗೆಹರಿಯಲಿಲ್ವಾ? ಪರವಾಗಿಲ್ಲ, ಆತಂಕ ಪಡೋ ಅಗತ್ಯವಿಲ್ಲ. ಇದಕ್ಕೂ ಒಂದು ಅಂತಿಮ ಪರಿಹಾರದ ದಾರಿಯಿದೆ. ಅಂತಿಮ ಪರಿಹಾರ ಏನಪ್ಪಾ ಅಂದ್ರೆ ನೇರವಾಗಿ KEA ಕಚೇರಿಗೆ ಭೇಟಿ ಕೊಡೋದು. ಹೋಗುವಾಗ KSET ಅರ್ಜಿಯ ಒಂದು ಪ್ರಿಂಟ್ಔಟ್ ಮತ್ತು ಪೇಮೆಂಟ್ ಮಾಡಿದ ಪ್ರೂಫ್ ಅಂದ್ರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇವೆರಡನ್ನೂ ತೆಗೆದುಕೊಂಡು ಹೋಗೋದನ್ನ ಮರಿಬೇಡಿ. ಅಲ್ಲಿನ ಅಧಿಕಾರಿಗಳು ನಿಮ್ಮ ಸಮಸ್ಯೆಯನ್ನ ಖಂಡಿತವಾಗಿಯೂ ಬಗೆಹರಿಸ್ತಾರೆ. ಸರಿ, ಹಾಲ್ ಟಿಕೆಟ್ ಸಮಸ್ಯೆ ಬಗೆಹರಿಯಿತು. ಈಗ ನೇರವಾಗಿ ಪರೀಕ್ಷೆ ದಿನದ ಬಗ್ಗೆ ಮಾತಾಡೋಣ. ಪರೀಕ್ಷಾ ಕೇಂದ್ರದಲ್ಲಿ ಕೆಲವು ಅತಿ ಮುಖ್ಯವಾದ ನಿಯಮಗಳಿರುತ್ತವೆ. ಅವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಸಮಯ ಪಾಲನೆ ಇಲ್ಲಿ ಬಹಳ ಮುಖ್ಯ. ಪರೀಕ್ಷೆ ಶುರುವಾಗೋಕೆ ಕನಿಷ್ಠ 1 ಗಂಟೆ ಮುಂಚಿತವಾಗಿಯಾದರೂ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು. ಇದರಿಂದ ಕೊನೆ ಕ್ಷಣದ ಗಡಿಬಿಡಿ, ಟೆನ್ಷನ್ ಎಲ್ಲವನ್ನೂ ತಪ್ಪಿಸಬಹುದು. ನಿಮಗೆ ಗೊತ್ತಿರೋ ಹಾಗೆ KSET ಪರೀಕ್ಷೆಯಲ್ಲಿ 2 ಪೇಪರ್ಗಳಿರ್ತವೆ. ಮೊದಲನೇ ಪತ್ರಿಕೆ ಜನರಲ್ ಸ್ಟಡೀಸ್ ಮತ್ತು ಎರಡನೇ ಪತ್ರಿಕೆ ನಿಮ್ಮ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ್ದು. ಈ ಪರೀಕ್ಷಾ ರಚನೆ ಯಾಕೆ ಮುಖ್ಯ ಅಂದ್ರೆ ಮುಂದಿನ ನಿಯಮ ಇದಕ್ಕೆ ಸಂಬಂಧಪಟ್ಟಿದ್ದು. ಇದೊಂದು ತುಂಬಾನೇ ಕಡ್ಡಾಯವಾದ ನಿಯಮ, ಗಮನವಿಟ್ಟು ಕೇಳಿ. 2 ಪೇಪರ್ಗಳು ಮುಗಿಯೋವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಹಾಲ್ನಿಂದ ಹೊರಗೆ ಬರುವ ಹಾಗೆ ಇಲ್ಲ. ಪೇಪರ್ 1 ಮುಗಿದ ತಕ್ಷಣ ಹೊರಗೆ ಹೋಗೋಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಸರಿ, ಪರೀಕ್ಷೆಯೆಲ್ಲ ಮುಗೀತು. ಆದರೆ ಜವಾಬ್ದಾರಿ ಇನ್ನೂ ಪೂರ್ತಿಯಾಗಿ ಮುಗ್ದಿಲ್ಲ. ಪರೀಕ್ಷೆಯ ನಂತರವೂ ಒಂದು ನಿರ್ಣಾಯಕವಾದ ಹಂತ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಪರೀಕ್ಷೆ ಮುಗಿದ ತಕ್ಷಣ ಎಲ್ಲರಿಗೂ ಒಂದು ರೀತಿ ರಿಲ್ಯಾಕ್ಸ್ ಆಗತ್ತೆ ಅಲ್ವಾ? ಆದ್ರೆ ಮರೆಯಲೇಬಾರದ ಒಂದು ಅತಿ ಮುಖ್ಯವಾದ ಕೆಲಸ ಇನ್ನೂ ಬಾಕಿ ಇರತ್ತೆ. ಅದು ಯಾವುದು ಅಂತ ನೋಡೋಣ. ಪರೀಕ್ಷೆ ಮುಗಿದ ನಂತರ ನಿಮಗೆ ಒಂದು OMR ಶೀಟ್ನ ಕಾಪಿ ಕೊಡ್ತಾರೆ. ಅದೇ ಅಭ್ಯರ್ಥಿಯ ಪ್ರತಿ. ಇದನ್ನ ಯಾವುದೇ ಕಾರಣಕ್ಕೂ ಪರೀಕ್ಷಾ ಹಾಲ್ನಲ್ಲಿ ಬಿಟ್ಟು ಬರೋ ಹಾಗಿಲ್ಲ. ಯಾಕೆ ಇದನ್ನ ಇಷ್ಟು ಒತ್ತಿ ಹೇಳ್ತಿದೀವಿ ಅಂದ್ರೆ ಮುಂದೆ ಫಲಿತಾಂಶದ ಬಗ್ಗೆ ಏನಾದರೂ ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಇದೇ ನಿಮ್ಮ ಮುಖ್ಯವಾದ ಪುರಾವೆ ಆಗತ್ತೆ. ಈ ಕಾಪಿ ಇಲ್ಲದೆ ಯಾವುದೇ ಆಕ್ಷೇಪಣೆ ಸಲ್ಲಿಸೋಕೆ ಆಗೋದಿಲ್ಲ. ಸೊ ಇದನ್ನ ಬಹಳ ಜಾಗರೂಕತೆಯಿಂದ ಕಾಪಾಡ್ಕೊಳ್ಳಿ. ಈಗ ಎಲ್ಲಾ ಕಾರ್ಯವಿಧಾನಗಳು ಸ್ಪಷ್ಟವಾಗಿವೆ ಅಲ್ವಾ? ಇನ್ಯಾವುದೇ ಗೊಂದಲ ಬೇಡ. ಈಗ ಪೂರ್ತಿ ಗಮನ ಇರಬೇಕಾಗಿರೋದು ಕೇವಲ ಪರೀಕ್ಷೆ ಮೇಲೆ ಮಾತ್ರ. ನಿಮ್ಮ ಸಿದ್ಧತೆಯ ಮೇಲೆ ನಂಬಿಕೆ ಇರಲಿ. ಎಲ್ಲರಿಗೂ ಶುಭವಾಗಲಿ.